ಕೋಡುಬಳೆ ಅಂದ್ರೆ ಅಡುಕಲೆ. ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕಿಳಿದಿದೆ. ಸಂಸತ್ನಲ್ಲಿ ಚರ್ಚೆಗೆ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ಪ್ರಧಾನ್ ರಾಜೀನಾಮೆಗೆ ನೀಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ. ಸಂಸತ್ನಲ್ಲಿ ಇಂದು ಜೋರಾಗಲಿದೆ ನೀಟ್ ಅಕ್ರಮದ ಕದನ. ಸಂಸತ್ ಹೊರಗೂ ಪ್ರತಿಭಟನೆಗೆ ಕಾಂಗ್ರೆಸ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರಾತ್ರಿ ಪೂರ್ತಿ ಜಂತರ್ ಮಂತರ್ನಲ್ಲಿ ಆದಂತಹ ಬೆಳವಣಿಗೆಗಳನ್ನ ಗಮನಿಸಿದ್ವಿ. ವಿದ್ಯಾರ್ಥಿಗಳ ಮೇಲೆ ದಾಳಿಯಾಯಿತು, ಇತ್ತ ಸಿಬ್ಬಂದಿಗಳ ಮೇಲೂ ಕೂಡ ದಾಳಿಯಾಗಿತ್ತು. ನಂತರದಲ್ಲಿ ನಿರಂತರ ಹೋರಾಟಕ್ಕಿಳಿದಿದ್ರು ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್. ಆ ಮೂವರನ್ನು ಕೂಡ ವಶಕ್ಕೆ ಪಡ್ಕೊಂಡು 3 ಗಂಟೆಗಳ ಕಾಲ ಇರಿಸಲಾಗಿತ್ತು. ನಂತರ 3 ಗಂಟೆ ನಂತರದಲ್ಲಿ ಅವರನ್ನ ಬಿಡುಗಡೆ ಮಾಡಲಾಯಿತು. ಇದು ಬೇಗಂತಲೇ ಅಟ್ಯಾಕ್ ಮಾಡಿರುವುದು ಅಂತ ವಿಪಕ್ಷಗಳು ಹರಿಹಾಯ್ತಾ ಇದೆ. ಒಂದು ಶೂ ಕೂಡ ಕಾಣಿಯಾಗಿತ್ತು, ಬಟ್ಟೆ ಕೂಡ ಕೊಳಕಾಗಿತ್ತು, ಮೂಗಿನಿಂದ ರಕ್ತ ಸೋರ್ತಾ ಇತ್ತು. ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದೇ ತಪ್ಪಾಯ್ತಾ? ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೆಳಗಿಳಿಸಲೇಬೇಕು ಹೇಗಂತ ಹೇಳಿ ಕಾಂಗ್ರೆಸ್ ಈಗ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದೆ. ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಈಗ ಮತ್ತೊಂದು ಹಂತಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದು, ಸಂಸತ್ನಲ್ಲಿ ಚರ್ಚೆಗೆ ಪಟ್ಟು ಹಿಡಿತಾ ಇದೆ ಕಾಂಗ್ರೆಸ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಕ್ಕೂ ಕೂಡ ಮುಂದಾಗ್ತಾ ಇದೆ. ಸಂಸತ್ನಲ್ಲಿ ಇಂದು ನೀಟ್ ಅಕ್ರಮದ ಕದನ ಜೋರಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಕೇಂದ್ರ ರಾಹುಲ್ ಧ್ವನಿಯನ್ನು ಅಡಗಿಸುವುದಕ್ಕೆ ಪ್ರಯತ್ನ ಮಾಡ್ತಿದೆ. ಈ ಪ್ರತಿಭಟನೆ, ಈ ಧ್ವನಿ ಮುಂದುವರಿಯುತ್ತೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿಯವರ ರಾಜೀನಾಮೆ ಕೇಳುವುದು ಸಹಜ ಅಲ್ವಾ? ನೀಟ್ ಪರೀಕ್ಷೆ ಅಕ್ರಮದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿಗಳೇ ಹೊತ್ಕೊಳ್ಬೇಕು, ಮೋದಿ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಸ್ವಾಭಾವಿಕ. ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಪರಮೇಶ್ವರ್ ಗುಡುಗಿದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಮೋಸ, ಅನ್ಯಾಯ, ಇದರ ವಿರುದ್ಧ ರಾಹುಲ್ ಗಾಂಧಿಯವರು ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾರೆ. ಇವತ್ತು ನಿನ್ನೆ ದಿವಸ ಪ್ರತಿಭಟನೆ ದೆಹಲಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ರಾಹುಲ್ ಗಾಂಧಿಯವರನ್ನು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಅರೆಸ್ಟ್ ಮಾಡಿದರು. ಅದು ಸಿಂಬಾಲಿಕ್ಕಾಗಿ ನಾವು ಏನು ಹೆಚ್ಚು ಪ್ರತಿಭಟನೆಯ ಸ್ವರೂಪ ಕಾನೂನಿಗೆ ವಿರುದ್ಧವಾಗಿ ಏನೂ ನಡೆದಿಲ್ಲ. ಆದರೆ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಅಡಗಿಸೋದಕ್ಕೆ ಈ ಪ್ರಯತ್ನಗಳನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಪ್ರತಿಭಟನೆ, ಈ ಧ್ವನಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಕೆಲವೇ ಕ್ಷಣಗಳಲ್ಲಿ ಸಂಸತ್ ಬಳಿ ವಿಪಕ್ಷಗಳು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡಿತಾ ಇದೆ. ಸಂಸತ್ತಿನ ಮಕರ ದ್ವಾರದ ಮುಂಭಾಗ ವಿಪಕ್ಷಗಳಿಗ ಪ್ರೊಟೆಸ್ಟ್ಗೂ ಕೂಡ ಮುಂದಾಗ್ತಾ ಇದ್ದು, ನೀಟ್ ಪರೀಕ್ಷೆ ಅಕ್ರಮ ಅನ್ಯಾಯವನ್ನ ಖಂಡಿಸಿ ಬೃಹತ್ ಧರಣಿಗೂ ಮುಂದಾಗ್ತಾ ಇದೆ. ಬೆಳಗ್ಗೆ 10:30 ಸರಿಸುಮಾರಿಗೆ ಪ್ರತಿಭಟನೆ ನಡೆಸುವುದಕ್ಕೆ ಪ್ರತಿಪಕ್ಷಗಳು ನಿರ್ಧಾರವನ್ನ ಮಾಡ್ತಾ ಇದ್ದು, ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದ್ದು, ದೆಹಲಿಯಲ್ಲಿ ಪ್ರತಿಪಕ್ಷಗಳ ತೀವ್ರ ಹೋರಾಟ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕೆಲವೇ ಕ್ಷಣಗಳಷ್ಟೇ ಸಂಸತ್ ಬಳಿ ವಿಪಕ್ಷಗಳಿಗ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟಣ ಹಿಡಿತಾ ಇದ್ದಾರೆ. ಸಂಸತ್ತಿನ ಮಕರ ದ್ವಾರದ ಮುಂಭಾಗ ವಿಪಕ್ಷಗಳಿಗ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇರೋದ್ರಿಂದಾಗಿ ಹೆಚ್ಚಿನ ಭದ್ರತೆ ಕೂಡ ಕಲ್ಪಿಸಲಾಗ್ತಾ ಇದೆ. ನಿನ್ನೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಹತೋಟಿಗೆ ಮೀರಿತು, ಕೈ ಮೀರಿ ಹೋಗಿತ್ತು. ಅದನ್ನು ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂಥ ಪರಿಸ್ಥಿತಿ. ಒಂದು ಕಡೆ ವಿದ್ಯಾರ್ಥಿಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅವರ ಬೆಂಬಲಕ್ಕೆ ನಿಂತು ಕಾಂಗ್ರೆಸ್ ನಾಯಕರು ಕೂಡ ಅಖಾಡಕ್ಕಿಳಿದಿದ್ರು. ಇವತ್ತು ಕೂಡ ಈಗ ವಿಪಕ್ಷಗಳು ಪ್ರತಿಭಟನೆಗೆ ಮುಂದಾಗ್ತಾ ಇರೋದ್ರಿಂದಾಗಿ ಮಕರ ದ್ವಾರದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳಿಗ ಪಟ್ಟನ್ನ ಹಿಡಿದುಕೊಳ್ತಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ಮಾಡುತ್ತೆ, ಏನೊಂದು ದಿಟ್ಟ ನಿಲುವನ್ನ ತೆಗೆದುಕೊಳ್ಳುತ್ತೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಸ್ಟೆಪ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ರಾಹುಲ್ ಗಾಂಧಿ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಕೋಡುಬಳೆ ಅಂದ್ರೆ ಅಡುಕಲೆ.